ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಆಫ್ಟರ್ ಡೆಲಿವರಿ ಕಾನ್ಸ್ಟಿಪೇಷನ್ ಬರ್ತೈತೆ ನೋಡ್ರಿ. ಕಾನ್ಸ್ಟಿಪೇಷನ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಕಾನ್ಸ್ಟಿಪೇಷನ್ ಏನಂದ್ರೆ ಮಲಬದ್ಧತೆ ಅಂತ ಹೇಳಿ. ಆಫ್ಟರ್ ಡೆಲಿವರಿ ಆಲ್ಮೋಸ್ಟ್ 99% ವುಮೆನ್ಸಿಗೆ ಈ ಕಾನ್ಸ್ಟಿಪೇಷನ್ ಅನ್ನೋದು ಬರ್ತೈತಿ ಆಫ್ಟರ್ ಡೆಲಿವರಿ. ಅದನ್ನು ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂಥೇಳಿ ಈ ವಿಡಿಯೋ ಒಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಬ್ಬರಿಗೆ ಡೆಲಿವರಿ ಮುಂಚೆನ ಅಂದ್ರೆ ಬಿಫೋರ್ ಡೆಲಿವರಿನ ಕಾನ್ಸ್ಟಿಪೇಷನ್ ಅನ್ನೋದು ಇದ್ದೇ ಇರ್ತೈತಿ. ಅದನ್ನು ನಾವು ಮೊದಲನ ಸ್ವಲ್ಪ ಕ್ಯೂರ್ ಮಾಡ್ಕೋಬೇಕಾಗ್ತೈತಿ ನೋಡ್ರಿ. ಕ್ಯೂರ್ ಮಾಡ್ಕೊಂಡು ಆಫ್ಟರ್ ಡೆಲಿವರಿ ಟೈಮ್ಗೆ ನಾವು ಅದನ್ನು ಟೈಮ್ ಅನ್ನೋಟ್ಕಿನ ಸ್ವಲ್ಪ ಕ್ಯೂರ್ ಮಾಡ್ಕೊಂಡು ಇರಬೇಕಾಗ್ತೈತಿ. ನೆಕ್ಸ್ಟಾಗಿ ಕಾನ್ಸ್ಟಿಪೇಷನ್ ಅಂದ್ರೆ ಆಫ್ಟರ್ ಡೆಲಿವರಿ ಯಾಕೆ ಬರ್ತೈತಿ ಅಂದ್ರೆ ನಮ್ಗೆ ಲಾಟ್ಸ್ ಆಫ್ ಇಂಜೆಕ್ಷನ್ಸ್ ಆಮೇಲೆ ಐವಿಸನ್ನು ಕೊಟ್ಟಿರ್ತಾರೆ. ಸೊ ಅದೊಂದು ಕಾರಣ, ಫಸ್ಟ್ ಕಾರಣ ಕಾನ್ಸ್ಟಿಪೇಷನ್ ಬರೋಕೆ ಇಂಜೆಕ್ಷನ್ಸ್ ಆ್ಯಂಡ್ ಐವಿನ ಏನು ಕೊಟ್ಟಿರ್ತಾರೆ ನೋಡ್ರಿ, ಅದು ನಮ್ಗೆ ಜಾಸ್ತಿ ಹೀಟ್ ಅಂತ ಹೇಳಿ ಕಾನ್ಸ್ಟಿಪೇಷನ್ ಅನ್ನೋದು ಬಂದಿರ್ತೈತಿ. ಕಾನ್ಸ್ಟಿಪೇಷನ್ ಬಂದಿರ್ತೈತಿ ನೋಡ್ರಿ. ನೆಕ್ಸ್ಟ್ ಇದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಬರ್ರಿ. ಈಗ ನಮ್ದು ಆಫ್ಟರ್ ಡೆಲಿವರಿ ಆದಮೇಲೆ ನಾರ್ಮಲ್ ಆಗಲಿ ಸಿಸೇರಿಯನ್ ಡೆಲಿವರಿ ಆಗಲಿ ನಮ್ಗೆ ಕಾನ್ಸ್ಟಿಪೇಷನ್ ಅನ್ನೋದು ಬಂದಿರ್ತೈತಿ. ಸೊ ನಾರ್ಮಲ್ ಡೆಲಿವರಿಗಳು ಆದವ್ರಿಗೆ ಸ್ವಲ್ಪ ಇದು ನೋವು ಅನ್ನೋದು ಜಾಸ್ತಿ ಇರ್ತೈತಿ. ಯಾಕಂದ್ರೆ ನಮ್ಗೆ ಯೂರಿನ್ ಪಾಸ್ ಮಾಡುವಾಗ, ಮೋಷನ್ ಪಾಸ್ ಮಾಡುವಾಗ ಸ್ವಲ್ಪ ಇದರಿಂದ ಪ್ರಾಬ್ಲಮ್ ಅನ್ನೋದು ಆಗ್ತಿರ್ತೈತಿ. ಸ್ಟಿಚಸ್ ಚೂಳು ಅಂತ ಇರ್ತಾವೆ, ಸ್ವಲ್ಪ ಉರಿ ಇರ್ತೈತಿ, ನೆವೆ ಇರ್ತೈತಿ. ಈ ರೀತಿ ಇರೋದ್ರಿಂದ ನಮ್ಗೆ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನೋದು ನಾರ್ಮಲ್ ಡೆಲಿವರಿ ಆದವ್ರಿಗೆ ಇರ್ತೈತಿ. ಇನ್ನು ಸಿಸೇರಿಯನ್ ಡೆಲಿವರಿ ಆದವ್ರಿಗೆ ಈ ಹೊಟ್ಟೆ ಮೇಲ್ಗಡೆ ಕೆಳಗಡೆ ಹೊಲಿಗೆ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಜಾಸ್ತಿ ಇದಾಗಂಗಿಲ್ಲ. ಬಟ್ ನಾವು ಯಾವಾಗ ಜೋರಾಗಿ ಪ್ರೆಷರ್ ಹಾಕಿ ಮೋಷನ್ ಪಾಸ್ ಮಾಡ್ತೀವಿ ನೋಡ್ರಿ, ಆಗ ಮಾತ್ರ ನೋವು ಅನ್ನೋದು ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದನ್ನು ಕ್ಯೂರ ಯಾವ ರೀತಿ ಮಾಡೋದು ಅಂಥೇಳಿ ಫಸ್ಟ್ ಸ್ಟೆಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಫಸ್ಟಿಗೆ ಮೊದಲನೇದು ಸ್ಟೆಪ್ ಏನಂದ್ರೆ ನಾವು ಏನು ಯೂಸ್ ಮಾಡ್ಬೇಕಂದ್ರೆ ಆಳ್ವಿ ಬೀಜ ನೋಡ್ರಿ. ನಾನು ಸಾಕಷ್ಟು ಸಲ ಈಗ ವಿಡಿಯೋದಾಗ ಆಳ್ವಿ ಬೀಜದ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟೀನಿ. ಗ್ರೀನ್ ಗ್ರಾಸ್ ಸೀಡ್ಸ್ ಅಂಥೇಳಿ ಈಗ ಆಳ್ವಿ ಬೀಜನ ಕರೀತಾರೆ. ಇವ ಎಲ್ಲ ಸ್ಟೋರ್ಸ್ ಒಳಗೂ ಅವೈಲೇಬಲ್ ಇರ್ತಾವೆ, ಅಂದ್ರೆ ಮಸಾಲೆ ಸ್ಟೋರ್ಸ್ ಒಳಗೆ. ಡೆಲಿವರಿ ಯಾವುದೋ ಫ್ರೂಟ್ಸನ್ನು ತಿನ್ನಬಾರ್ದು ಅಂಥೇಳಿ ಹೇಳಿರ್ತಾರೆ. ಸೊ ಯಾವುದೋ ಫ್ರೂಟ್ಸ್ನ ಯಾವುದೋ ಕಾರಣಕ್ಕೆ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಹುಳಿ ಇರ್ತೈತಿ, ಆಮೇಲೆ ಥಂಡಿ ಆಗ್ತೈತಿ ಅಂಥೇಳಿ ಕೆಲವೊಬ್ರು ಯಾವುದೋ ಫ್ರೂಟ್ಸ್ ಅಥವಾ ಏನು ತಿನ್ನೋಕೆ ಹೋಗಂಗಿಲ್ಲ. ನೀವು ಫ್ರೂಟ್ಸ್ನ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳೇಬೇಕು. ಇದು ನಮ್ಮ ಜೀರ್ಣಕ್ರಿಯೆಗೆ, ಡೈಜೆಷನ್ಗೆ ಹೆಲ್ಪ್ ಮಾಡ್ತೈತಿ. ಫ್ರೂಟ್ಸ್ ಒಳಗೆ ಬನಾನಾ ತೊಗೊಂಡ್ರೆ ಬೆಸ್ಟ್ ಅಂತ ನಾನು ಹೇಳಿದ್ನು. ನಾನು 2 ಮಂತ್ಸ್ ಅಥವಾ 2.5 ಮಂತ್ಸ್ ಆದ್ದರಿಂದ ನಾನು ಬನಾನಾನ ಯೂಸ್ ಮಾಡಿದ್ನಿ. ಮತ್ತು ನಾನು ಆಳು ಬೀಜ ಕೂಡ ಯೂಸ್ ಮಾಡಿದ್ನಿ. ಬನಾನಾ ಯೂಸ್ ಮಾಡೋದ್ರಿಂದ ನಮ್ಗೆ ಮೋಷನ್ ಪಾಸ್ ಮಾಡೋಕೆ ತುಂಬಾ ಹೆಲ್ಪ್ ಆಗ್ತೈತಿ. ಇದರಿಂದ ಅಂದರೆ ನಿಮ್ಮ ಮಗುವಿನ ಹೆಲ್ತ್ ಕಂಡೀಷನ್ ನೋಡ್ಕೊಂಡು ನೀವು ಬನಾನಾನ ಯೂಸ್ ಮಾಡ್ಬೋದು. ಮೂರನೇ ಸ್ಟೆಪ್ ಏನಂದ್ರೆ ವಾಟರ್ ನೋಡ್ರಿ. ಕೆಲವೊಬ್ರು ಆಫ್ಟರ್ ಡೆಲಿವರಿ ನೀರನ್ನು ಕುಡಿಯೋಕೆ ಕೊಡೋಂಗಿಲ್ಲ. ನೀವು ನೀರು ಕುಡಿಯೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಕಾನ್ಸ್ಟಿಪೇಷನ್ ಯಾಕೆ ಬರ್ತೈತಿ, ಇನ್ನೊಂದು ರೀಸನ್ ಅಂದ್ರೆ ನಾವು ಕಡಿಮೆ ನೀರು ಕುಡಿತಿರ್ತೀವಿ. ಸೊ ಅದ್ರ ಸಲುವಾಗಿ ಕಾನ್ಸ್ಟಿಪೇಷನ್ ಅನ್ನೋದು ನಮ್ಗೆ ಬರ್ತಿರ್ತೈತಿ. ಸೊ ಅದ್ರ ಸಲುವಾಗಿ ಡಿಹೈಡ್ರೇಷನ್ ಬಾಡಿ ಆದ್ರೆ ನಮ್ಗೆ ಕಾನ್ಸ್ಟಿಪೇಷನ್ ಕಾಣಿಸ್ಕೋತೈತಿ. ಅದ್ರ ಸಲುವಾಗಿ ನೀವು ನೀರನ್ನು ಜಾಸ್ತಿ ಕುಡಿಬೇಕು. ಇದು ಮೂರನೇ ಸ್ಟೆಪ್ ನೋಡ್ರಿ. ಇನ್ನೊಂದು ನಾಲ್ಕನೇ ಸ್ಟೆಪ್ ಯಾವುದಂದ್ರೆ ನೋಡ್ರಿ, ನಾಲ್ಕನೇ ಸ್ಟೆಪ್ ಗೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೀ ಅಂದ್ರೆ ತುಪ್ಪ ನೋಡ್ರಿ. ನಾವು ತುಪ್ಪನ ಕಂಟಿನ್ಯೂಸ್ಲಿ ಆಫ್ಟರ್ ಡೆಲಿವರಿ ಯೂಸ್ ಮಾಡಲೇಬೇಕು. ಯಾಕಂದ್ರೆ ಈ 3 ಸ್ಟೆಪ್ ಏನು ಹೇಳಿ ನೋಡ್ರಿ, ಅದಕ್ಕಿಂತ ಬೆಸ್ಟ್ ಸ್ಟೆಪ್ ಅಂದರೆ ಈ ತುಪ್ಪ. ನಾನು ಸ್ಟಾರ್ಟಿಂಗಲ್ಲಿ ತುಪ್ಪನ ತಿಂತಿರಲಿಲ್ಲ, ಅಂದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ತುಪ್ಪ. ಸೊ ಅದ್ರ ಸಲುವಾಗಿ ಅದನ್ನು ಸ್ಕಿಪ್ ಮಾಡ್ತಿದ್ನಿ. ನನಗೆ ಯಾವಾಗ ನಾನು ತುಪ್ಪ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದು ನೋಡ್ರಿ, ಆವಾಗ ನನಗೆ ಕಾನ್ಸ್ಟಿಪೇಷನ್ ಅನ್ನೋದು ಹೋಗಿ ಬಿಡ್ತು. ಕಾನ್ಸ್ಟಿಪೇಷನ್ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಬಿಫೋರ್ ಡೆಲಿವರಿ ಕೂಡ ನನಗೆ ಕಾನ್ಸ್ಟಿಪೇಷನ್ ಅನ್ನೋದು ಇತ್ತು. ಆಫ್ಟರ್ ಡೆಲಿವರಿ ಅದು ಜಾಸ್ತಿ ಆಗಿತ್ತು. ಸೊ ನಾನು ತುಪ್ಪನ ಯೂಸ್ ಮಾಡ್ತಿರ್ಲಿಲ್ಲ. ಯಾವಾಗ ನಾನು ತುಪ್ಪನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ, ಆ ತುಪ್ಪನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಕಾನ್ಸ್ಟಿಪೇಷನ್ ಅನ್ನೋದು ಏನೂ ಗೊತ್ತಾಗಲಿಲ್ಲ. ನೀವು ಪ್ರತಿ ಊಟ ಮಾಡೋ ಟೈಮ್ ಒಳಗಾದರೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕೋರಿ. ಆಮೇಲೆ ಚಪಾತಿಗೆ, ಆಮೇಲೆ ರೊಟ್ಟಿಗೆ ಈ ರೀತಿ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಅನ್ನೋದು ಆದಷ್ಟು ಬೇಗನೆ ಕಡಿಮೆ ಆಗ್ತೈತಿ. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ 4 ಸ್ಟೆಪ್ ಏನು ನಾನು ನಿಮ್ಗೆ ಹೇಳೀನಿ, ಇವೆಲ್ಲ ನನ್ನ ಎಕ್ಸ್ಪೀರಿಯನ್ಸಿಂದನೇ ಹೇಳಿರೋದು. ಮತ್ತು ನನಗೆ ಕಡಿಮೆ ಆಗೈತಿ ಈ ಸ್ಟೆಪ್ಪನ್ನು ಎಲ್ಲ ಫಾಲೋ ಮಾಡಿದ್ರಿಂದ. ಸೊ ಅದಕ್ಕೆ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡಿರಿ. ಇನ್ನೊಂದು ಸ್ಟೆಪ್ ಏನಂದ್ರೆ 5ನೇ ಸ್ಟೆಪ್, ನಾವು ಆಫ್ಟರ್ ಡೆಲಿವರಿ ಜಾಸ್ತಿ ಗಟ್ಟಿಯಾದ ಪದಾರ್ಥಗಳನ್ನು ತೊಗೋಬಾರ್ದು ನೋಡ್ರಿ. ಸ್ವಲ್ಪ ಸಾಲಿಡ್ ಫುಡ್ಸನ್ನು ತೊಗೋಬೇಕು. ಸಾಲಿಡ್ ಫುಡ್ಸ್ ಯಾವಂದ್ರೆ
ಇದು ನೋಡ್ರಿ ಗಂಜಿ ಥರ ಗಂಜಿ ರೀತಿ ಅಕ್ಕಿ ಗಂಜಿ ಕುಡಿಬೋದು, ಬಾರ್ಲಿ ಸೂಪ್ ಕುಡಿಬೋದು. ಸೂಪ್ ರೀತಿ ಮಾಡ್ಕೊಂಡು ಆದಷ್ಟು ನಾವು ಕುಡಿದ್ರೇನ ನಮ್ಗೆ ಬೆಸ್ಟ್ ಕಾನ್ಸ್ಟಿಪೇಷನ್ನ ಕ್ಯೂರ್ ಮಾಡ್ಕೊಳಕ್ಕೆ. ಯಾಕಂದ್ರೆ ಗಟ್ಟಿ ಪದಾರ್ಥ ತಿನ್ನೋದ್ರಿಂದ ಮೋಷನ್ ಆದಷ್ಟು ಗಟ್ಟಿಯಾಗಿ ಬರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಈ ಬ್ರೆಡ್ಡು ಬಿಸ್ಕೆಟ್ಸು ಈ ರೀತಿ ಏನೂ ಯೂಸ್ ಮಾಡೋಂಗಿಲ್ಲ. ಈವ್ನಿಂಗ್ ನೋಡ್ರಿ ಎಲ್ಲರ ಮನ್ಯಾಗೂ ಇದೆ ಹಾಲು ಅಥವಾ ಬ್ರೆಡ್ ಕೊಡ್ತಿರ್ತಾರೋ, ಇನ್ನೊಂದು ಟೀ ಕಾಫಿ ಜೊತೆ ಬ್ರೆಡ್ ಬಿಸ್ಕೆಟ ಕೊಡ್ತಿರ್ತಾರೆ. ಸೊ ಇದನ್ನು ಪ್ಲೀಸ್ ಅವಾಯ್ಡ್ ಮಾಡಿರಿ. ಇದನ್ನು ತೊಗೊಳೋದ್ರಿಂದ ನಮ್ಗೆ ಕಾನ್ಸ್ಟಿಪೇಷನ್ ಅನ್ನೋದು ಜಾಸ್ತಿ ಆಗ್ತೈತೆ ಕೂಡ, ಕಡಿಮೆ ಆಗಂಗಿಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಸಾಲಿಡ್ ಫುಡ್ಸನ್ನು ಯೂಸ್ ಮಾಡಬೇಕು. ಹಾಸ್ಪಿಟಲ್ ಒಳಗೆ ಇದ್ದಾಗಂತೂ ನಾವು ಅಲ್ಲಿ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಮನೆಯೊಳಗೆ ಬಂದ ತಕ್ಷಣ ಸಾಲಿಡ್ ಫುಡ್ಸನ್ನು ನಾವು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ರೆ ಆದಷ್ಟು ಬೇಗ ನಮ್ದು ಕಾನ್ಸ್ಟಿಪೇಷನ್ ಅನ್ನೋದು ಕ್ಯೂರ್ ಆಗ್ತೈತಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.